ಮಲ್ಪೆಯ ತೊಟ್ಟಂ ಸಂತ ಅನ್ನಮ್ಮ ಅವರ ಚಾಪೆಲ್ ಅನ್ನು ಉಡುಪಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಪ್ರೇಷಿತ ಆಡಳಿತಾಧಿಕಾರಿ ಅತಿವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಉದ್ಘಾಟಿಸಿ ಆಶೀರ್ವಚನ ಪವಿತ್ರ ಬಲಿಪೂಜೆಯ ಸಂದೇಶ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇವಾಲಯಗಳು ದೇವರ ಅಸ್ತಿತ್ವದ ಪವಿತ್ರ ಸ್ಥಳವಾಗಿದ್ದು ಇದರ ಪವಿತ್ರತೆಯನ್ನು ಪ್ರತಿಯೊಬ್ಬರೂ ಕಾಪಾಡಬೇಕು. ದೇವಾಲಯಗಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಅತಿ ವಿಶೇಷವಾದ ಮಹತ್ವವಿದ್ದು ದೇವರಿಗೆ ಸ್ತುತಿ ಮತ್ತು ಆರಾಧನೆ ಸಲ್ಲಿಸಲು ದೇವಾಲಯ ಸಹಕಾರಿಯಾಗ್ತದೆ ಎಂದರು. ಬಲಿಪೂಜೆಯ ಬಳಿಕ ಜಪಸರ ಪ್ರಾರ್ಥನೆ ನಡೆದು ಕಿರು ದೇವಾಲಯದಿಂದ ಮುಖ್ಯ ದೇವಾಲಯದವರೆಗೆ ಮೇಣದ ಬತ್ತಿಗಳನ್ನು ಹಿಡಿದು ಮೆರವಣಿಗೆ ನಡೆಸಲಾಯಿತು. ಮುಖ್ಯ ದೇವಾಲಯದ ತೆರೆದ ವೇದಿಕೆಯಲ್ಲಿ ನಡೆದಂತಹ ಸಭಾ ಕಾರ್ಯಕ್ರಮದಲ್ಲಿ ಚಾಪೆಲ್ ನಿರ್ಮಾಣಕ್ಕೆ ಸಹಕರಿಸಿದ ದಾನಿಗಳಿಗೆ ಆರ್ಕಿಟೆಕ್ಚರ್ ಹಾಗೂ ಸಹಕರಿಸಿದವರಿಗೆ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಚರ್ಚಿನ ಪ್ರಧಾನ ಧರ್ಮಗುರು ವಂದನೀಯ ಡೆನಿಸ್ ಡಿಸಾ ಅವರನ್ನು ಚರ್ಚಿನ ಪರವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಡುಪಿ ಶಾಸಕ ಯಶವಂತ್ ಸುವರ್ಣ, ಕಲ್ಯಾಣಪುರ ಮಿಲಾಗ್ರಿಸ್ ಕ್ಯಾಥೆಡ್ರಲ್ ರೆಕ್ಟರ್ ವಂದನೀಯ ಫರ್ನಾಂಡಿಸ್ ಗೋನ್ಸಾಲ್ವಿಸ್, ಧರ್ಮ ಪ್ರಾಂತ್ಯದ ಕುಲಪತಿಗಳಾದ ವಂದನೀಯ ಸ್ಟೀಫನ್ ಡಿಸೋಜಾ, ಮಾಜಿ ಶಾಸಕರಾದ ಜೆ.ಆರ್. ಲೋಬೋ, ರಘುಪತಿ ಭಟ್, ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಸುಷ್ಮಾ, ಕ್ರೈಸ್ತ ಅಭಿವೃದ್ಧಿ ನಿಗಮದ ನಿರ್ದೇಶಕ ಪ್ರಶಾಂತ್ ಜತ್ತನ್ನ, ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್, ರಮೇಶ್ ಕಾಂಚನ್, ಸಮನ್ವಯ ಸರ್ವಧರ್ಮ ಸಮಿತಿ ಅಧ್ಯಕ್ಷರಾದ ರಮೇಶ್ ತಿಂಗಳಾಯ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ತಲುಪಿದೆ. ದೇವಾಲಯ ನಮಗೆಲ್ಲರಿಗೂ ಒಂದು ಪ್ರೀತಿಯ ಸ್ಥಳ. ದೇವರು ನಮ್ಮ ಮಧ್ಯೆ ದೇವಾಲಯದ ಮುಖಾಂತರ ವಾಸಿಸುತ್ತಾರೆ, ನಮ್ಮನ್ನು ಹರಸಿ ಆಶೀರ್ವದಿಸುತ್ತಾರೆ. ಸಂತ ಪೌಲರು ಹೇಳುತ್ತಾರೆ, ದೇವಾಲಯದ ನಾವೆಲ್ಲರೂ ಜೀವಂತ ಕಲ್ಲುಗಳೆಂದು. ಅದನ್ನೇ ಬಸವಣ್ಣನವರು ಇನ್ನೊಂದು ರೂಪದಲ್ಲಿ ಹೇಳುತ್ತಾರೆ, ನಮ್ಮ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರಕ್ಕೆ ಅಳಿವುಂಟು, ಆದರೆ ಜೀವಂತ ದೇಗುಲಗಳಿಗೆ ಅಳಿವಿರದು ಎಂದು. ಒಬ್ಬ ಕವಿ ಮುಂದುವರಿಸುತ್ತಾ ಹೀಗೆನ್ನುತ್ತಾರೆ, ಚರ್ಚ್ ಮಸೀದಿಗಳಿವೆ, ಗುಡಿ ದೇವಾಲಯಗಳಿವೆ, ಗುರುಮಠ ಗುರುದ್ವಾರಗಳಿವೆ, ಆದರೆ ದೇವರಲ್ಲಿ. ಮುಂದುವರಿಸುತ್ತಾ ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನು ಹೀಗೆನ್ನುತ್ತಾರೆ, ಈಗೋ ನೀನು ಗುಡಿಗೆ ಹೊರಟಿದ್ದೀಯಾ, ದೇವರನ್ನು ಅರಸುತ್ತಾ ಸಾಗುತ್ತೀಯೋ, ನಿನ್ನ ದೇವರು ಹೊಲದಲ್ಲಿ ಉಳುತ್ತಾ ಇದ್ದಾರೆ, ಅಲ್ಲಿ ಸಾರ್ವಜನಿಕ ರಸ್ತೆಯನ್ನು ಶುಚಿಗೊಳಿಸ್ತಾ ಇದ್ದಾರೆ, ಕಾರ್ಖಾನೆಯಲ್ಲಿ ದುಡಿಯುತ್ತಾ ಇದ್ದಾರೆ. ಯಾಕೆಂದರೆ ಅವರೆಲ್ಲರೂ ದೇವರ ಸ್ವರೂಪಿಗಳು ಆಗಿದ್ದಾರೆ. ಮುಂದೆ ಆ ಕವಿತೆ ಹೀಗೆನ್ನುತ್ತದೆ, ಬೈಬಲ್ ಪುರಾಣಗಳಿವೆ, ವೇದ ಪುರಾಣಗಳಿವೆ, ತ್ರಿಪೀಠಕ ಸೂತ್ರಗಳಿವೆ, ಆದರೆ ವಿಶ್ವಾಸವೆಲ್ಲಿ?